ತನಕ ಪರ್ಯಾಯ ನಡೀತಾ ಇತ್ತು. ಇವತ್ತು ಪರ್ಯಾಯ ಮುಗಿಯಿತು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. 4 ವರ್ಷ, 2 ವರ್ಷ ಸಂಚಾರ, 2 ವರ್ಷ ಕೃಷ್ಣ ಮಠದಲ್ಲಿ, 2 ವರ್ಷ ಇಡೀ ಪ್ರಪಂಚದಾದ್ಯಂತ ಸಂಚಾರ ಮಾಡಿ 2 ವರ್ಷ ಒಂದೇ ಕಡೆ ಇತ್ತು. ಇದು ಎರಡೂ ಕೂಡ ಒಂದು ವಿಶಿಷ್ಟ ಅನುಭವ. ಒಂದು 2 ವರ್ಷ ಊರು ಬಿಟ್ಟಿರೋದು, ಮತ್ತೊಂದು 2 ವರ್ಷ ಕಟ್ಟಿ ಹಾಕ್ಕೊಂಡು. ಎರಡರಲ್ಲಿಯೂ ಕೂಡ ವಿಶೇಷವಾದ ಅನುಭವ ಇದೆ. ಊರು ತಿರುಗುತ್ತಾ ಇರುವಾಗ ನಮಗೆ ವಿಶಾಲವಾದ ಬುದ್ಧಿ. ಅಮೇರಿಕಾ, ಆಸ್ಟ್ರೇಲಿಯಾ, ಅದೇ ರೀತಿ ಕೆನಡಾ, ದುಬೈ, ದಿವಸ ಒಂದೊಂದು ಊರಿಗೆ ಒಂದೊಂದು ದೇಶಕ್ಕೆ ಹೋಗ್ತಾ ಇರುವಾಗ ಆವಾಗ ಎಲ್ಲವೂ ಚಿಕ್ಕದಾಗಿ ಕಾಣ್ತದೆ. ಆಮೇಲೆ 2 ವರ್ಷ ಬದ್ಧತೆ, ಒಂದೇ ಕಡೆ ಇರಬೇಕು. ಹೆದರಿಕೆ, ಎಲ್ಲಿಯಾದರೂ ಒಂದು ದಿವಸ ಆದರೂ ಕೂಡ ಆರೋಗ್ಯ ಹಾಳಾದರೆ ಏನು ಮಾಡೋದು ಅಂತ. 2 ವರ್ಷದಲ್ಲಿ ಒಂದು ದಿವಸನೂ ಆರೋಗ್ಯ ಹಾಳಾಗಬಾರ್ದು. ಬೇರೆ ದಿವಸ ಆದರೆ ಮಧ್ಯದಲ್ಲಿ ಆಸ್ಪತ್ರೆಗೆ ಹೋಗಿ ರೆಸ್ಟ್ ತಗೊಂಡು ಮಾಡ್ಬೋದು. ಆದರೆ ಪರ್ಯಾಯದಲ್ಲಿ 2 ವರ್ಷವೂ ಒಂದು ದಿವಸನೂ ಬಿಡದೆ ಮಹಾಪೂಜೆ, ದಿವ್ಯೊಟ್ಟಿಗೆ ಸೇವೆ, ಕೂತ್ಕೊಳ್ಳಿಕ್ಕಿಲ್ಲ. ಮಹಾಪೂಜೆ ಮುಗೀತು ಅಂತ ಹೇಳುವಾಗ ಸಾಯಂಕಾಲ ಪೂಜೆಗೆ ಹೋಗೋದು, ಸಾಯಂಕಾಲ ಮುಗೀತು ಅಂತ ಹೇಳುವಾಗ ಮತ್ತೆ ಬೆಳಿಗ್ಗಿನ ಪೂಜೆಗೆ, ಬೆಳಿಗ್ಗೆ ಮುಗೀತು ಅಂತ ಹೇಳುವಾಗ ಪುನಃ ಮಧ್ಯಾಹ್ನ. ಹೀಗೆ ಧನುರ್ಮಾಸ ಪೂಜೆ. ಇದರಿಂದ ಇದು ಎರಡೂ ಯೋಗ, ಸಂಚಾರದ್ದು ಒಂದು ಯೋಗ, ಮತ್ತೊಂದು ಹಠಯೋಗ. ಒಂದೇ ಕಡೆ ಕೂತ್ಕೊಳ್ಳು, ಒಂದೇ ಕಡೆ ಕೂತ್ಕೊಳ್ಳುವಾಗ ಮನಸ್ಸಿಗೆ ಶಕ್ತಿ ಬರ್ತದೆ. ಹೋಗೋಣ 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 ಅಂತ ಹೇಳಿ ಅನಿಸಿದರೂ ಕೂಡ ಒಂದೇ ಕಡೆ ಕೂತಾಗ ಮನಸ್ಸಿಗೆ ಒಂದು ಶಕ್ತಿ ಬರ್ತದೆ. ಅದರಿಂದ 2 ಅನುಭವ ನಮಗೆ ಆಗಿದೆ. ಒಂದು ಸಂಚಾರದ ಅನುಭವ, ಒಂದು ಒಂದೇ ಕಡೆ ಇರುವ ಅನುಭವ. ಆ 2 ಆಯಾಸದಲ್ಲಿ ವ್ಯತ್ಯಾಸ ಇದೆ. ಸಂಚಾರದ ಆಯಾಸ ಒಂದು ಬೇರೆ, ಒಂದೇ ಕಡೆ ಇರುವಾಗ ಒಂದು ಆಯಾಸ ಬೇರೆ. ಹೀಗೆ ಮನುಷ್ಯನಿಗೆ ಬೇರೆ ಬೇರೆ ಅನುಭವ ಬರಬೇಕಾದ್ರೆ ಒಂದು ಸಂಚಾರ ಮಾಡಬೇಕು, ಒಂದು ಒಂದೇ ಕಡೆ ಕೂತ್ಕೊಳ್ಬೇಕು. ಆವಾಗ ಮನಸ್ಸಿಗೆ ಒಂದು ಮೆಚೂರಿಟಿ ಬರ್ತದೆ. ಒಂದೇ ಕಡೆ ಕೂತ್ಕೊಂಡ್ರೂ ಉಪಯೋಗ ಇಲ್ಲ, ಸಂಕುಚಿತ ಆಗ್ತದೆ. ಬರೀ ಸುತ್ತಾ ಇದ್ದರೆ ಏನಾಗ್ತದೆ ಅಂತ ಹೇಳಿದರೆ, ಈ ಹಸುವನ್ನು ಬಯಲಲ್ಲಿ ಬಿಟ್ಟರೆ ಹೇಗಾಗ್ತೋ ಹಾಗಾಗ್ತದೆ. ಹಸು ಬಯಲಿಗೂ ಹೋಗಬೇಕು, ಹಟ್ಟಿಗೆ ಬಂದು ಕಟ್ಟಿ ಹಾಕುವುದು. ಹಾಗೆ ಬಯಲಲ್ಲಿ ತಿರುಗಿ ಕಟ್ಟಿ ಹಾಕಿ, ಇದರಿಂದ ಮನೋಯೋಗ, ಅದು ಮನಸ್ಸಿಗೆ ಒಂದು ಯೋಗ. ಒಟ್ಟಿಗೆ ಜೀವನದಲ್ಲಿ 8 ವರ್ಷ ಈ ಥರ ಮಾಡಿದೆ. ಮೊದಲನೇ 2 ವರ್ಷ ಪರ್ಯಾಯ, 2ನೇ ಪರ್ಯಾಯದಲ್ಲಿ 2 ವರ್ಷ, ಹಾಗೆ 3ನೇ ಪರ್ಯಾಯದಲ್ಲಿ 2 ವರ್ಷ, 4ನೇ ಪರ್ಯಾಯ. ಈ 4 ಪರ್ಯಾಯದಲ್ಲಿಯೂ ಕೂಡ ಒಂದು ದಿವಸವೂ ಬಿಡದೆ ಪೂಜೆ ಮಾಡೋದು. ಕಳೆದ ಪರ್ಯಾಯದಲ್ಲಿ ಒಂದು ದೊಡ್ಡ ಆತಂಕ ಆಯಿತು. ಕೊನೆಗೆ ಹೇಳೋದಕ್ಕೆ ಮುಂಚೆ 1 ವಾರ ಇರುವಾಗ ಬಿದ್ದುಬಿಟ್ಟೆ. ಆಸ್ಪತ್ರೆಗೆ ಹೋಗಬೇಕು ಅಂತೇಳಿ. ಪುಣ್ಯಕ್ಕೆ ಏನಾಗಲಿಲ್ಲ, ಮತ್ತೆ ಪುನಃ ಪೂಜೆ ಮಾಡಿದೆ. ಹೀಗಾಗಿ 4 ಪರ್ಯಾಯದಲ್ಲಿ ಒಂದು ದಿವಸ ಬಿಡದೆ ಒಂದೇ ಕಡೆ ಇದ್ದು ನಾವು ಒಂದು ದೀಕ್ಷೆಯನ್ನು ಅನುಸರಿಸಿದರೆ ಮನಸ್ಸಿಗೆ ಒಂದು ದಾರ್ಢ್ಯ ಬರ್ತದೆ. ಇದು ಹಠಯೋಗ ಅಂತ ಹೇಳ್ಬೋದು. ಹಠಯೋಗ ಅಂದರೆ ನಾವು ಒಂದು ಛಲವನ್ನು ಇಟ್ಕೊಂಡ್ರೆ ಆವಾಗ ಅದನ್ನು ಬಿಡಬಾರದು. ಎಷ್ಟೋ ಸಮಯ ಸಾಕೋ 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 ಅಂತ ಅನಿಸ್ತದೆ, ಆದರೂ ಬಿಡಬಾರ್ದು. ಅದಕ್ಕೋಸ್ಕರ ಹಿಂದಿನವರು ಈ ಪರ್ಯಾಯ ಪದ್ಧತಿಯನ್ನು ಮಾಡ್ತಾರೆ, ಮನಸ್ಸಿಗೆ ಟ್ರೈನಿಂಗ್ ಆಗಬೇಕು. ನಿಮಗೂ ಕೂಡ ಹಾಗಲ್ಲ, ಶಾಲೆಯಲ್ಲಿರುವಾಗ ಮನೆ ಹೋಗಬೇಕು ಅಂತ, ಮನೆಯಲ್ಲಿರುವಾಗ ಶಾಲೆ ಹೋಗಬೇಕು ಅಂತ ಅನಿಸ್ತದೆ, ಮನೆಯಲ್ಲಿರುವಾಗ ಇಲ್ಲೇ ಇದ್ದರೆ ಸಾಕು. ಶಾಲೆಯಲ್ಲಿ ಇರಲಿಕ್ಕೂ ಕಲಿಯಬೇಕು, ಮನೆಗೆ ಹೋಗಿ ಬರಲಿಕ್ಕೂ ಕಲಿಯಬೇಕು. ಅದರಿಂದ ಆ ಅನುಭವವನ್ನು ನಾವು ಪಡೆದರೆ ಅದು ಜೀವನದಲ್ಲಿ ಬಹಳ ಅಪೂರ್ವವಾದಂತಹ ಅನುಭವ ಆಗ್ತದೆ. ಎಲ್ರಿಗೂ ಸಿಗುತ್ತೆ. ಎಲ್ಲರೂ ಕೂಡ ಒಂದೇ ಕಡೆ 2 ವರ್ಷ, ಅದು ಕೂಡ ವಾಹನ ಇರಲಿಕ್ಕಿಲ್ಲ, ಒಂದೇ ಕಡೆ ಇರಬೇಕು. ರಥಬೀದಿ ಬಿಟ್ಟು ಬೇರೆ ಕಡೆ ಹೋಗಲಿಕ್ಕಿಲ್ಲ. ಇದರಿಂದ
ಈ ಯೋಗಕ್ಕೋಸ್ಕರ ಈ ತರಹ ಮಾಡಿದ್ದಾರೆ. ಮತ್ತು ಪ್ರತಿನಿತ್ಯ 3 ಹೊತ್ತು ಸ್ನಾನ ಆಗುತ್ತೆ. ಸ್ನಾನ, ಜಪ, ಪೂಜೆ ಒಂದು ದಿವಸನೂ ಬಿಡಬಾರ್ದು. ಇದೊಂದು ಟ್ರೈನಿಂಗ್, ಮನಸ್ಸಿಗೆ ಟ್ರೈನಿಂಗ್. ಇದನ್ನು ನಾವು ಅಭ್ಯಾಸ ಮಾಡಿದರೆ ಮನಸ್ಸಿಗೆ ಇನ್ನಷ್ಟು ಶಕ್ತಿ ಬರ್ತದೆ. ಏನಾದರೂ ಮಾಡಲಿಕ್ಕೆ ಮನಸ್ಸಿಗೆ ಶಕ್ತಿ ಬೇಕು. ಎಷ್ಟೋ ಜನರಿಗೆ ಮನಸ್ಸಿಗೆ ಶಕ್ತಿ ಇರೋದಿಲ್ಲ, ಅಪೇಕ್ಷೆ ಇರ್ತದೆ, ಶಕ್ತಿ ಇರೋದಿಲ್ಲ. ಮಾಡಬೇಕು ಅಂತ ಅನ್ನಿಸ್ತದೆ, ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಟ್ರೈನಿಂಗ್ ಆಗಬೇಕು. ಆದ್ದರಿಂದ ನೀವು ಕೂಡ ಮನಸ್ಸಿಗೆ ಶಕ್ತಿಯನ್ನು ತಂದುಕೊಳ್ಬೇಕು. ರಜೆ ಇರುವಾಗಲೂ ಶಾಲೆಯಲ್ಲಿ ಇರಬೇಕು ಅಂದರೆ ಮನಸ್ಸು ಗಟ್ಟಿರಬೇಕು. ಇಲ್ಲ ಅಂದರೆ ರಜೆ ಬಂತು, ಮನೆಗೆ ಹೋಗಬೇಕಿತ್ತು ಅಂತ ಹೀಗೆಯೇ ಮನಸ್ಸಿನಲ್ಲಿ ಎಣಿಸ್ತಾ ಇರುತ್ತೆ. ಮನಸ್ಸನ್ನು ನಿಗ್ರಹ ಮಾಡುವುದೇ ಅದು ಮುಖ್ಯವಾದಂತಹ ಕೆಲಸ. ಅದರ ಒಂದು ಅನುಭವ ನಮ್ಮ ಪರ್ಯಾಯ ಕಾಲದಲ್ಲಿ ಆಗಿದೆ. ನಿಮಗೆಲ್ಲರಿಗೂ ಕೂಡ ಪರ್ಯಾಯ ಕಾಲದಲ್ಲಿ ಅನೇಕ ಬಾರಿ ಬಂದಿದೆ. ಎಷ್ಟು ಸಲ ಬಂದಿದ್ದೀರಿ ಪಾಡಿಗಾರನವರು? ಹಾಂ, ಹೌದಾ? ಹಾಂ. ನಿಮಗೇನು ಅನುಭವ ಆಗಿದೆ ಪರ್ಯಾಯದ ಅನುಭವ ಏನಾಗಿದೆ? ನನ್ನ ಅನುಭವ ಹೇಳಿದೆ, ನಿಮ್ಮ ಅನುಭವ ಹೇಳಿ. ಹಾಂ, ಮುತ್ತಿನ ಕವಚ ಅಲಂಕಾರ ಮಾಡಿಸಿದೆ. ಹಾಂ, ಬೇರಿದೆ. ಅನೇಕ ಭಕ್ತರು ಕೃಷ್ಣನ ದರ್ಶನ ಮಾಡಲು ಬಂದಿದ್ದಾರೆ. ಅದರಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಹಾಗೂ ಅಲ್ಲಿ ಪ್ರಸಾದ ಸ್ವೀಕರಿಸುವುದು, ದೇವರ ದರ್ಶನ ಮಾಡುವುದು ನನಗೆ ಬಹಳ ಇಷ್ಟವಾಗಿದೆ. ರಾಜಾಂಗಣದಲ್ಲಿ ಪ್ರತಿದಿನ ಕಾರ್ಯಕ್ರಮವು ಬಹಳ ಚಂದವಾಗಿ ನಡೆಯುತ್ತಿತ್ತು. ಸಂತ ಸಂಘ, ಸಂತ ಸಮಾವೇಶ, ವಿಶ್ವನಾಯಕ ಬಂದಿದ್ದಾರೆ. ಅದಂತೂ ಬಹಳ ಅಪೂರ್ವವಾದಂತಹ ದಿನ. ನನ್ನ ಎಣಿಸಲು ಆಗುವುದಿಲ್ಲ. ನಮ್ಮ ಜೀವನದಲ್ಲಿ ಮೋದಿಯವರನ್ನು ನೋಡುತ್ತೇವೆ ಎಂಬುದು ಅದು ಮತ್ತೆ ನಮ್ಮ ಗುರುಗಳು ಬಹಳಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ನಮ್ಮ ಪರ್ಯಾಯದಲ್ಲಿ. ಇದು ಬಹಳ ಸಡಗರದಲ್ಲಿ ನೆರವೇರಿದೆ ಹಾಗೂ ತುಂಬಾ ಚೆನ್ನಾಗಿತ್ತು ನಮ್ಮ ಪರ್ಯಾಯ ಎಂಬುದು. ವಿಶ್ವನಾಯಕನ ಆಗಮನ ಆಗಿದ್ದು, ಆಮೇಲೆ ಸಪ್ತ ರಥೋತ್ಸವ ಆಗಿದ್ದು, ಆಮೇಲೆ ಪಾರ್ಥಸಾರಥಿ ಸುವರ್ಣರಥ ಉದ್ಘಾಟನೆ ಆಗಿದ್ದು ಖುಷಿ ಆಯಿತು. ಹಂಗೆ ಚತುರ್ಥ ಪರ್ಯಾಯದಲ್ಲಿ ಎಲ್ಲ ಉತ್ಸವಗಳನ್ನು ಮಾಡಿ ಕೃಷ್ಣನಿಗೆ ಮುತ್ತಿನ ವಿಶ್ವರೂಪ ಅಲಂಕಾರ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ಸ್ವಾಮಿಗಳು, ನಮ್ಮ ಗುರುಗಳು ಹೇಳಿದ್ದು, ಎಲ್ಲರೂ ಭಕ್ತಿಯಿಂದ ಕೃಷ್ಣನ ಪ್ರಾರ್ಥನೆ ಮಾಡಿ ಕೃಷ್ಣನ ಅನುಗ್ರಹ ಆಗಬೇಕು ಅಂತ ಹೇಳಿದರು. ಮಧ್ವಾಂತರ ಶಿವಕೃಷ್ಣ ಶ್ರೀ ಗುರುಭ್ಯೋ ನಮಃ. ನಮ್ಮ ಪುತ್ತಿಗೆ ಪರ್ಯಾಯದಲ್ಲಿ ಇಡೀ ಕೃಷ್ಣ ಮಠವನ್ನು, ಕನಕ ಮಂಟಪವೂ ಸುವರ್ಣಮಯವಾಗಿದೆ. ಹಾಗೂ ಪಾರ್ಥಸಾರಥಿ ಸುವರ್ಣ ರಥವನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಮುತ್ತಿನ ಕವಚ ಹಾಗೂ ಕೃಷ್ಣನ ವಿಶ್ವರೂಪವನ್ನು ಕಂಡು ಬಹಳ ಸಂತೋಷವಾಗಿದೆ. ಹಾಗೂ ರಾಜಾಂಗಣದಲ್ಲಿ ನಾಟಕಗಳು ಹಾಗೂ ಯಕ್ಷಗಾನಗಳು ನನಗೆ ನೋಡಲು ತುಂಬ ಸಂತೋಷವಾಗಿತ್ತು. ಮತ್ತೆ ನಮ್ಮ ಶಾಲೆಯ ವಾರ್ಷಿಕೋತ್ಸವವು ನಡೆಸಿಕೊಡಲು ಸ್ವಾಮಿಗಳು ನಮಗೆ ರಾಜಾಂಗಣದಲ್ಲಿ ಮಾಡಲು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಪ್ರಣಾಮಗಳನ್ನು ಹೇಳುತ್ತೇನೆ. ರಥೋತ್ಸವ ರಾಮನಾಮವೆಂಬ ನಾಮವನ್ನೆನೆತ ಭಯವಿಲ್ಲ ನನಗೆ, ಮೂರು ಲೋಕಕ್ಕೆ ಕಾರಣ ಕಟ್ಟ ನಾರಾಯಣ ಜಗಕ್ಕೆ, ಶ್ರೀಮನಾರಾಯಣ
ಜಗಕ್ಕೆ ಮತ್ಸ್ಯಾವತಾರವತ. ಮತ್ತೆ ನಮ್ಮ ಸ್ವಾಮಿಗಳ 4ನೇ ಪರ್ಯಾಯ ವಿಶ್ವಗೀತಾ ಪರ್ಯಾಯ ಎಂದೇ ಪ್ರಸಿದ್ಧ ಆಗಿತ್ತು. ಇಡೀ ವಿಶ್ವದ ಜನರು ಇಂತಹ ವೈಭೋಗವನ್ನು ನಮ್ಮ ಈ ನಾಡಾದಂತಹ ಉಡುಪಿ ಎಷ್ಟು ಮೆರೆಯುತ್ತೆಂದರೆ ರಾಷ್ಟ್ರದ ನಾಯಕನಾದ ನರೇಂದ್ರ ಮೋದಿ, ನಮ್ಮ ಆಂಧ್ರ ಪ್ರದೇಶದ ಉಪನಾಯಕ, ಇಂತಹ ದೊಡ್ಡ ದೊಡ್ಡ ಜನರು ಬಂದಿದ್ದರು. ಹಾಗವೇ ದಿನಾಲು ಚಂದ್ರಶಾಲೆಯಲ್ಲಿ ಹಾಗೆ ರಾಜಾಂಗಣದಲ್ಲಿ ಜ್ಞಾನಯಜ್ಞಗಳೆಲ್ಲ ನಡೆಯುತ್ತಿತ್ತು. ಹಾಗೆ ಕೋಟಿಗೀತಾ ಲೇಖನಯಜ್ಞ. ಈಗ ಯಾವುದು ವೈದಿಕದಲ್ಲಿ ಆಸಕ್ತಿ ಇರದವರು ಸಹ ಇಂತಹ ಕೋಟಿಗೀತಾ ಲೇಖನಯಜ್ಞ, ಈ ಕೋಟಿ ಜನರು ನಮ್ಮ ಭಗವದ್ಗೀತೆಯನ್ನು ಬರೆಯಬೇಕು. ಇದರಲ್ಲಿ ಕೇವಲ ಹಿಂದೂಗಳಲ್ಲದೆ ಮುಸ್ಲಿಮರು, ಕ್ರಿಶ್ಚಿಯನರು ಎಲ್ಲರೂ ಈ ದೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು. ಇದು ನಮ್ಮ ಹಿಂದೂ ಧರ್ಮಕ್ಕೆ ಒಳ್ಳೆಯ ಅಭಿಮಾನ ಪೂರ್ವಕವಾದಂತಹ ಮಾತಾಗಿದೆ. ಹಾಗೆಯೇ ಈ ಕಾಲದಲ್ಲಿ ಯಾರಿಗೂ ಏನು ಯಾವುದು ವೈದಿಕ ಜ್ಞಾನ ಬೇಡ ಎನ್ನುವಾಗ ಇಂತಹ ದೀಕ್ಷೆಯನ್ನು ತಗೊಂಡು ಬರೆದದ್ದು ಅಸಂಖ್ಯಾತ ಪುಣ್ಯಕ್ಕೆ ಕಾರಣವಾದದ್ದು. ಹಾಗೆಯೇ ದಿನವೂ ಉಡುಪಿಯ ಶ್ರೀಕೃಷ್ಣ ಸ್ವರ್ಣದಲ್ಲಿ ಹಾಗೂ ಉಳಿದ ಅಲಂಕಾರದಲ್ಲಿ ರಂಜಿಸುತ್ತಾ ಇದ್ದ. ಹಾಗೆಯೇ ಯಾವುದು ಯಾವ ಅಲಂಕಾರ ಇಷ್ಟ ಆಯ್ತು? ಮುತ್ತಿನ ಕವಚ ಮತ್ತೆ ವಿಶ್ವರೂಪ ದರ್ಶನ ಎರಡು ಒಂದೇ ದಿನ ಮಾಡಿದ್ದು, ಕೊನೆಯ ದಿನ. ಆ ಅಲಂಕಾರ ಸಹ ತುಂಬಾ ಇಷ್ಟಪ್ರಾಯವಾಗಿತ್ತು. ಯಕ್ಷಕೃಷ್ಣ ಸಹ ಈ ಕಲಾರಂಗದಲ್ಲೂ ಶ್ರೀಕೃಷ್ಣ. ಈ ತರ ನಮ್ಮ ಸ್ವಾಮಿಗಳು ಆ ಕೃಷ್ಣನಿಗೆ ಅಲಂಕಾರ ಮಾಡಿದ್ರು. ಹಾಗೆಯೇ ರಾಜಾಂಗಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಶಾಲಾ ವಾರ್ಷಿಕೋತ್ಸವ, ಈ ತರ ಎಲ್ಲಾ ಕಾರ್ಯಕ್ರಮಗಳಿಗೆ ಸಹ ಈ ವಿಶ್ವಗೀತಾ ಪರ್ಯಾಯ ಸಾಕ್ಷಿಯಾಗಿದ್ದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಚತುರ್ಥ ಪರ್ಯಾಯವನ್ನು ಮುಗಿಸಿ ಗುರುಕುಲಕ್ಕೆ ಆಗಮನಿಸಿದ್ದಾರೆ. ಆ ಚತುರ್ಥ ಪರ್ಯಾಯದಲ್ಲಿ ಒಳ್ಳೆ ಅಲಂಕಾರ ಮಾಡಿದ್ದಾರೆ. ಅದರಲ್ಲಿ ನನಗೆ ಇಷ್ಟವಾದ ಅಲಂಕಾರ ಅಂದರೆ ಅರ್ಧನಾರಿ ನಾರಾಯಣ. ಎಷ್ಟು ಸುಂದರವಾಗಿತ್ತು, ನೋಡ್ಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ಒಳ್ಳೆ ಮಾಡಿದ್ರು. ಮತ್ತೆ ಮತ್ತೆ ಮೊನ್ನೆ ಒಂದು ಏಕಾದಶಿ ದರ್ಬೆಯಲ್ಲಿ ಆ ನಾಗವನ್ನು ಮಾಡಿದ್ರು, ಅದು ಸಹ ಒಳ್ಳೆ ಇತ್ತು. ಅನಂತ ಸಾಯನ ಆ ಅಲಂಕಾರ ಸಹ ಒಳ್ಳೆ ಇತ್ತು. ಮತ್ತೆ ಕೃಷ್ಣ ಮಠದಲ್ಲಿ ತೀರ್ಥ ಮಂಟಪ, ಪಾರ್ಥಸಾರಥಿ ರಥ, ಕನಕ ಮಂಟಪ ಎಲ್ಲ ಬಂಗಾರದ್ದು ಬಂಗಾರವನ್ನು ಕೊಟ್ಟಿದ್ದಾರೆ ಸ್ವಾಮಿಗಳು. ಮತ್ತೆ ಮೋದಿ ಬಂದದ್ದು ತುಂಬ ಒಳ್ಳೆಯ ವಿಷಯ. ಉಡುಪಿಗೆ ಮೋದಿಗೆ ತುಳಸಿ ಮಣಿ ಅಂಗಾರಕ್ಷತೆ ಕೊಟ್ಟು ಸನ್ಮಾನ ಮಾಡಿಸಿದ, ಅಂಗಾರಕ್ಷತೆ ಎಲ್ಲ ಹಾಕಿ ಒಳ್ಳೆ ಹೆಮ್ಮೆ ಉಡುಪಿಗೆ ಎಂದು ಹೇಳ್ತಾರೆ. ಶ್ರೀಕೃಷ್ಣಾಯ ನಮಃ. ನಮ್ಮ ಪರ್ಯಾಯದಲ್ಲಿ ಚಿಕ್ಕ ಸ್ವಾಮಿಯರು ಮಾಡಿದ ವಿವಿಧ ಅಲಂಕಾರವನ್ನು ನೋಡಿ ತುಂಬ ಸಂತೋಷವಾಗಿದೆ. ಅದು ಎಲ್ಲ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅವರು ಮಾಡಿದ ವಿಶ್ವರೂಪ ಅಲಂಕಾರ ಆಗಿರಬಹುದು, ಯಕ್ಷಕೃಷ್ಣ ಆಗಿರಬಹುದು, ಮುತ್ತಿನ ಕವಚದ ಕೃಷ್ಣ ಆಗಿರಬಹುದು, ಎಲ್ಲವೂ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮತ್ತು ಈ ಪರ್ಯಾಯ ವಿಶ್ವಗೀತಾ ಪರ್ಯಾಯ ಎಂದು ಪ್ರಸಿದ್ಧವಾಗಿದೆ. ನನಗೆ ಈ ಪರ್ಯಾಯ ವಿಶ್ವಗೀತಾ ಪರ್ಯಾಯ ಎಂದು ಪ್ರಸಿದ್ಧವಾಗಿದ್ದು ತುಂಬ ಸಂತೋಷವಾಗಿದೆ. ಯಾಕೆಂದರೆ ಇದನ್ನು ಎಲ್ಲರೂ ಬರೆದಿದ್ದಾರೆ. ಕೋಟಿ ಕಂಠ ಗೀತಾ ಪಾರಾಯಣ ಕೂಡ ನಡೆಸಿದ್ದಾರೆ. ದಿನ ಉದಯಾಸ್ತಮಾನ ಸೇವೆ ಇದೆಲ್ಲ ಯಾರು ಮಾಡಿಸಿದ್ದಾರೆ? ಇಷ್ಟರ ತನಕ ಮಾಡಿಸಿದ್ದು ನಾನು ಎಲ್ಲೂ ನೋಡಿರಲಿಲ್ಲ. ನನಗೆ ತುಂಬ ಸಂತೋಷ ಆಗಿದೆ. ಮಧ್ಯಾಹ್ನ ಕೃಷ್ಣ ಎಲ್ಲ ಹೋಗೋದಲ್ಲ ಅಂತ, ಆದರೆ ನನ್ನ ಛಲ ಹೇಗಾದರೂ ಮಾಡಿ ಕರೆಸ್ತೇನೆ ಅಂತ. ಆವಾಗ ಎಷ್ಟು ಭಯಾನಕ ಇತ್ತು ಅಂದರೆ, ಅವರು ಬರುವ ದಿವಸ
ಬಾಬ್ರಿ ಮಸೀದಿ ಬಿದ್ದ ದಿವಸ. ಹಾಗಾಗಿ ಡಿಸೆಂಬರ್ 6ಕ್ಕೆ ಅದರಲ್ಲಿ ಹಿಂದೂ ರಾಜ ಬರ್ತಾ ಇದ್ದಾನೆ. ಹಿಂದೂಗಳ ಮೇಲೆ ಪ್ರತೀಕಾರ ತೋರಿಸಿಕೊಳ್ಬೇಕು ಅಂತ ಹೇಳಿ ಒಂದು ಭಾವನೆ ಆವಾಗಿತ್ತು. ಅದಕ್ಕೆ ಸರಿಯಾಗಿ ಹಿಂದೂ ರಾಜ ಇಲ್ಲಿ ಬಂದಿದ್ದಾನೆ. ಹಾಗಾಗಿ ಏನೋ ಅನರ್ಥ ಆಗಿಯೇ ಬಿಡುತ್ತದೆ. ಇದೆಲ್ಲ ಬೇಡವಾದದ್ದು. ಅವರಿಗೆ ಸ್ವಪತಿಗೆ ಹೇಳಿದರೂ ಕೂಡ ಗೊತ್ತಾಗೋದಿಲ್ಲ. ಹಾಗೆ ಹೀಗೆಲ್ಲ ಹೇಳಿದರು. ಆದರೆ ನನಗೆ ಉಡುಪಿಗೆ ಒಂದು ಎಲ್ಲಿ ಬಾರದೇ ಇದ್ದಂಥ ಒಬ್ಬರು ಬರಲೇಬೇಕು ಎಂಬುದಾಗಿ ನಾನು ಹಠ ಹಿಡಿದ್ರಿಂದ ಅವತ್ತಾಯಿತು. ಅದರ ಅರ್ಥ ಏನು ಹೇಳಿದರೆ, ನಾನು ಮಾಡಿದೆ ಅಂತಲ್ಲ, ನಮಗೆ ಒಂದು ದೊಡ್ಡದನ್ನು ಮಾಡಿಯೇ ಮಾಡಬೇಕು, ನಮ್ಮಿಂದ ಯಾಕೆ ಆಗೋದಿಲ್ಲ ಎಂಬ ಒಂದು ಭಾವನೆ ಇದ್ದರೆ ಖಂಡಿತ ಆಗ್ತದೆ. ನಮಗೆ ಮೊದಲೇ ನಾವು ಇದೆಲ್ಲ ನಮ್ಮಿಂದ ಆಗೋದಲ್ಲ, ಹೋಗೋದಿಲ್ಲ, ಅದೆಲ್ಲ ಬೇರೆಯವರಿಗೆ ಹೀಗೆ ನಾವು ತಿಳ್ಕೊಳ್ಬಾರ್ದು. ನಾವೇ ಯಾಕೆ ಆಗಬಾರ್ದು, ನಮ್ಮಲ್ಲಿ ಏನು ಕೊರತೆ ಇದೆ. ಹಾಗೆ ಆವತ್ತು 2ನೇ ಪರ್ಯಾಯದಲ್ಲಿ ಉಡುಪಿಗೆ ಪ್ರೈಮ್ ಮಿನಿಸ್ಟರನ್ನು ಕರೆಸಿದೆ ನರಸಿಂಗರಾಯರು. ಆಮೇಲೆ ಉಪರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ, ಆಮೇಲೆ ಅವರೇ ರಾಷ್ಟ್ರಪತಿಯಾಗಿ ಮತ್ತೊಮ್ಮೆ ನೇಪಾಳ ರಾಜರು, ಸುಪ್ರೀಂ ಕೋರ್ಟಿನ ಜಡ್ಜು ಎಲ್ಲ. ನನಗೇನೆಂದರೆ ಪ್ರತಿಯೊಂದು ಹಂತದಲ್ಲಿ ಇದಾಗೋದಿಲ್ಲ, ಬುರುಡೆ ಬಿಡ್ತಾರೆ ಹೇಳ್ತಾರೆ. ಅದು ನನಗೆ ಹಠ ಬರ್ತಾಯಿತ್ತು. ಹಾಗಿದ್ದರೆ ನೋಡುವ ಅಂತ ಹೇಳಿ. ಹಾಗಾಗಿ ನನ್ನ ಅನುಭವ ಏನು ಹೇಳಿದರೆ, ನಾವು ದೊಡ್ಡದನ್ನು ನಾವು ಯೋಚನೆ ಮಾಡಬೇಕು. ಆವಾಗ ಅದರ ಅರ್ಧ ಆದರೂ ದೊಡ್ಡ ಸಾಧನೆ ಆಗ್ತದೆ. ಯೋಚನೆ ಮಾಡುವಾಗಲೇ ನಾವು ಇದೆಲ್ಲ ನಮಗಾಗೋದಿಲ್ಲ, ನನಗೆ ಒಂದು ಚಿಕ್ಕ ಏನಾದರೂ ಕ್ಲಾರ್ಕ್ ಆದರೆ ಸಾಕು, ಅಥವಾ ನಾನೊಂದು ಅಟೆಂಡರ್ ಆದರೂ ಸಾಕು ಅಂತ ಹೇಳಿ ನೀವು ಯೋಚನೆ ಮಾಡಿದರೆ ಆವಾಗ ನೀವು ಮೇಲಕ್ಕೆ ಬರೋದಿಲ್ಲ. ನಾನೇ ದೊಡ್ಡ ಸ್ಥಾನವಂತ ಪಡೆಯಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಬೇಕು. ಆಗದಿದ್ದರೆ ಏನು ತೊಂದರೆ ಇಲ್ಲ, ಅದರ ಅರ್ಧ ಆದರೂ ಕೂಡ ನಾವು ಆಗ್ತೇವೆ. ಮೊನ್ನೆ 2 ಮಕ್ಕಳು ಬಂದಿದ್ದರು. ಅವ್ರ ಹತ್ರ ಒಬ್ಬನ ಹತ್ರ ಕೇಳಿದೆ, ಚಿಕ್ಕ ಮಗು, ನೀನೇನಾಗ್ತೇನೆ? ನಾನು CM ಆಗ್ತೇನೆ ಹೇಳಿದ. ಕೂಡಲೇ ಮತ್ತೊಬ್ಬಳ ಹತ್ರ ಹೇಳಿ, ನೀನೇ? ನಾನು PM ಆಗ್ತೇನೆ. ಅವನು CM ಆದರೆ ನಾನು ಯಾಕೆ PM ಆಗಬಾರ್ದು? ಹೀಗೆ ನಮ್ಮಲ್ಲಿ ದೊಡ್ಡದ್ದನ್ನು ಯೋಚನೆ ಮಾಡಬೇಕು. ನಾವು ದೊಡ್ಡದ್ದನ್ನು ಯೋಚನೆ ಮಾಡಿ ಕಷ್ಟಪಡಲಿಕ್ಕೆ ರೆಡಿ ಇರಬೇಕು. ಎಷ್ಟೇ ಕಷ್ಟ ಬರಲಿ ನಾನು ರೆಡಿ ಇದ್ದೇನೆ, ಆವಾಗ ದೇವರ ಅನುಗ್ರಹ ಆಗ್ತದೆ. ದೇವರು ಕೂಡಲೇ ನೋಡಿ, ಯಾರು ಏನೂ ಕಷ್ಟಪಡದಿದ್ದವನಿಗೆ ಅನುಗ್ರಹ ಮಾಡೋದಿಲ್ಲ. ಪರೀಕ್ಷೆ ಮಾಡಿ 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 ಇದನ್ನು ಕಷ್ಟವನ್ನು ನಾವು ಎದುರಿಸಿದರೆ ಕೊನೆಗೆ ಅನುಗ್ರಹ ಮಾಡ್ತಾರೆ. ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಸವಾಲುಗಳು, ಪರೀಕ್ಷೆಗಳು. ಆದರೆ ನಾವು ತಗ್ಲೇ ಇಲ್ಲ. ನಾವು ಇಲ್ಲ, ನಾನು ಬಿಡುವುದೇ ಇಲ್ಲ, ಏನಾದರೂ ಆಗಲಿ ಅಂತೇಳಿ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಏನಂದರೆ, ಕೊನೆಗೆ ಹೆದರುವುದು ಯಾವುದಕ್ಕೆ? ಸಾಯುವುದಕ್ಕೆ. ಅದು ಸಾಯುವುದು ಎಂದಾದರೂ ಸಾಯುತ್ತೆ. ನಾವು ಸಾಯಿದರೂ ಸತ್ತರೂ ಪರವಾಗಿಲ್ಲ, ನಾನು ಮಾಡಿ ಸಿದ್ಧ ಅನ್ನೋ ಒಂದು ಛಲ ಇದ್ದರೆ ದೊಡ್ಡದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ವಿಶ್ವಸಂಸ್ಥೆಯಲ್ಲಿ ಒಂದು 10 ವರ್ಷದ ಹಿಂದೆ ಮೀಟಿಂಗ್ನಲ್ಲಿ ನನಗೆ ಯಾಕೆ ಅಧ್ಯಕ್ಷ ಸ್ಥಾನ ಕೊಟ್ಟರು ಅಂದರೆ, ಅಲ್ಲಿ ಲಂಕಾಕ್ಕೆ ಹೋಗಿ ಅಲ್ಲಿ LTT ಇವರದ್ದು ಪದ್ಮನಾಭನವರ ಹತ್ರ ಮಾತಾಡಬೇಕು, ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅದರ ಸಮಸ್ಯೆ ಏನಂತ ಹೇಳಿದರೆ, ಅಲ್ಲಿ ಹೋಗುವಾಗಲೇ ಕೊಂದು ಬಿಡ್ತಾರೆ. ಆದ್ದರಿಂದ ಯಾರು ಹೋಗ್ತಾರೋ ಅವರು ಮೊದಲು ನಮಗೆ ಸೈನ್ ಹಾಕಿಕೊಡ್ಬೇಕು, ನಾನು ಸತ್ರು ನಾನೇ ಜವಾಬ್ದಾರಿ ಅಂತ. ಅದರಲ್ಲಿ ಮೊದಲು ನಾನು ಸೈನ್ ಹಾಕಿಕೊಟ್ಟೆ. ಯಾಕೆಂದರೆ ಹೋಗುವಾಗ ಆ ವಿಮಾನಕ್ಕೇ ಶೂಟ್ ಮಾಡ್ತಾರೆ. ನಾನು ಮೊದಲು ಸೈನ್ ಹಾಕಿ, ಅದಕ್ಕೆ ಅವರಿಗೆ ಖುಷಿ ಆಯಿತು. ಉಳಿದವರೆಲ್ಲ ಮೆಲ್ಲ ಮೆಲ್ಲ ಹಿಂದೆ ನೋಡ್ತಾಯಿದ್ರು. ನಮಗೆ ಆಗೋದಿಲ್ಲ. 6 ಜನ ನಾವು ಸೈನ್ ಹಾಕಬೇಕು, ನನ್ನ ಸಾವಿಗೆ ನಾನೇ ಕಾರಣ ಅಂತ, ನಾನೇ ಜವಾಬ್ದಾರಿ ಅಂತ. ಅದರಲ್ಲಿ ನಾನು ಮೊದಲು ಸೈನ್ ಹಾಕಿದೆ, ನಾನು ಹೋಗಲಿಕ್ಕೆ ರೆಡಿ ಇದ್ದೇನೆ, ನಾನು ಆ ಕೆಲಸ ಮಾಡ್ತೇನೆ ಅಂತೇಳಿ. ಕೊನೆಗೆ ದೇವರ ದಯದಿಂದ ಅವನನ್ನು ಯಾರೋ ಕೊಂದು ಬಿಟ್ಟರು, ಪದ್ಮನಾಭನ ಮಾತಾಡಲಿಕ್ಕೆ ಆಗಲಿಲ್ಲ, ಅದು ಬೇರೆ ವಿಚಾರ. ನಾವೇನು ಹೇಳಿದಂದರೆ, ಯಾವುದೇ ಒಂದು ಯಶಸ್ಸು ಆಗಬೇಕಾದ್ರೆ ನಾವು ಹೆದರಬಾರ್ದು. ಆಮೇಲೆ ನಾವು ಮಹತ್ವ, ಎಂಥ ದೊಡ್ಡ ಅವಕಾಶ ಸಿಕ್ಕಿದ್ರೂ ಕೂಡ ನಾವು ಅದನ್ನು ಎದುರಿಸಬೇಕು. ಈಗ ನಿಮಗೆ ಮಾತಾಡಿ ಅಂತ ನಾನು ಹೇಳಿದೆ, ಹೆದರಬಾರ್ದು. 4 ತಪ್ಪಾದರೂ ಪರವಾಗಿಲ್ಲ, 2ನೇ ಸಲ ಅದು ಸರಿಯಾಗ್ತದೆ. ಅವಕಾಶಗಳು ಬಂದಾಗ ಅದನ್ನು ಗ್ರ್ಯಾಬ್ ಮಾಡಬೇಕು, ಹೋಗಿ ನಾವು ಅದನ್ನು ಕಸಿಕೊಳ್ಬೇಕು. ಅವಕಾಶಗಳನ್ನು ಬಿಡಬಾರದು. ನಾವು ಚಿಕ್ಕದನ್ನು ಚಿಂತನೆ ಮಾಡಬಾರ್ದು, ದೊಡ್ಡದನ್ನು ಚಿಂತನೆ ಮಾಡಬಾರ್ದು. ನಾಳೆ ಏನು ಮಾಡಲಿಕ್ಕೂ ರೆಡಿ ಇದ್ದೇನೆ. ನಾನು ವಿಮಾನವನ್ನು ಬಿಟ್ಟಿದ್ದೇನೆ, ನಿಮ್ಗೆ ಗೊತ್ತಾ?
ಯಾರಿಗಾದರೂ? ಲಂಡನ್ ಹೀತ್ರೋ ಏರ್ಪೋರ್ಟ್ನಲ್ಲಿ ವಿಮಾನ ಒಂದು 10 ಅಡಿ ನಾನು ಕೊಂಡು ಹೋಗಿದ್ದೇನೆ. ನನ್ನ ಹತ್ರ ಬಂದು ಪೈಲಟ್ ನನ್ನನ್ನು ನೋಡಿ ಖುಷಿಯಾಗಿ ಹೇಳಿದ, ನೀವೊಂದು ವಿಮಾನ ಬಿಡ್ತೀರಾ ಅಂತ. ನಾನು ಹತ್ತಿರದಲ್ಲಿ ಇರ್ತೇನೆ ಅಂತ. ಎಸ್ ಅಂತ ಹೇಳಿದೆ. ಅದ್ರಲ್ಲಿ ನೀವು ಹ್ಯಾಟ್ ಹಾಕ್ಕೊಳ್ಬೇಕು. ಆಯಿತು, ಹ್ಯಾಟ್ ಹಾಕ್ಕೊಳ್ತೇನೆ ಅಂತ. ಅವ್ನು ಚಾಲು ಮಾಡಿದ, ಸ್ಟೇರಿಂಗ್ ಹಿಡೀರಿ. ಒಂದು 10 ಫೀಟು ವಿಮಾನವನ್ನು ನಾನು ಬಿಟ್ಟಿದೆ. ಅಯ್ಯೋ, ವಿಮಾನ ಎಲ್ಲ ನನಗೆ ಆಗೋದಿಲ್ಲ. ಹಾಗಾಗಿ ನಾನು ಹೇಳಿದೆ, ಆಯಿತು ಹೇಳಿದ, ನೀನು ಜವಾಬ್ದಾರಿ ಅಂದರೆ ನಾನು ಬಿಡ್ತೇನೆ ಅಂತೇಳಿ. ಹಾಗೆ ಅವಕಾಶ ಬಂದಾಗ ಹಿಂಜರಿಬಾರ್ದು, ನಾವು ಮುಂದೆ ಬರಬೇಕು. ಪ್ರತಿಯೊಂದು ಈ ಚತುರ್ಥ ಪರ್ಯಾಯದಲ್ಲಿಯೂ ಕೂಡ 1.5 ವರ್ಷ ಮೋದಿಯನ್ನು ಬೆನ್ನು ಹಿಡಿದಿದ್ದೀನಿ. ಅವರು ಹೇಳಿದ ಎಲ್ಲ ಕಂಡೀಷನನ್ನು, ಎಲ್ಲ ಇದನ್ನು ಅವ್ರು ಬಂದದ್ದು, ಈ ಸ್ವಾಮಿಗಳು ನನ್ನನ್ನು ಬಿಡುವುದೇ ಇಲ್ಲ ಅಂಥೇಳಿ ಬಂದುಬಿಟ್ರು. ಅದಕ್ಕೋಸ್ಕರ ಅವರಿಗೂ ಬರುವ ಅಪೇಕ್ಷೆ ಇತ್ತು, ಆದರೆ ಬರುವ ಅವಕಾಶಗಳು ಇರಲಿಲ್ಲ. ಯಾಕಂದರೆ ಅಷ್ಟು ಬ್ಯುಸಿಯಾಗಿದ್ದರು, ಅಷ್ಟು ಕೆಲಸಗಳು ಅವರಿಗಿತ್ತು. ಕೊನೆಗೆ ಅವರು ಬಂದೇ ಬಿಟ್ಟರು. ಯಾಕೆ? ಇವರು ಎಷ್ಟು ಬೆನ್ನು ಹಿಡಿತಾ ಇದ್ದಾರೆ ಎಂಬುದಾಗಿ ಹೇಳಿದರು. ಅವ್ರು ಯಾಕೆ ಬಂದರು, ನಾನು ಯಾವ ಅಸ್ತ್ರದಿಂದ ಅವರನ್ನು ಕರ್ಕೊಂಡು ಬಂದೆ, ಅದು ಬಹಳ ಸೀಕ್ರೆಟ್. ಬರುವುದೇ ಇಲ್ಲ ಅಂತ ಹೇಳಿ ಅವರು ಹೇಗೆ ಬಂದರು ಹೇಳಿದರೆ, ನಾನು ಹೇಳಿದೆ, ನಿಮಗೆ ಒಳ್ಳೆಯದಾಗಬೇಕು ಅಂತ ನಮ್ಮಲ್ಲಿ ಇಲ್ಲಿ ಎಲ್ಲ ಪುರೋಹಿತರುಗಳು ಕೂಡ ದಕ್ಷಿಣೆ ತಗೊಳ್ಳದೆ ಜಪ ಮಾಡ್ತಾ ಇದ್ದಾರೆ. ನೀವು ಬಂದು ಕೃಷ್ಣ ಅರ್ಪಣೆ ಮಾಡಬೇಕು. ಖಂಡಿತ ಬರ್ತೇನೆ ಹೇಳಿದರು. ಬೇರೆ ಈ ತರಹ ಯಾರು ನಾನು ಬಂದು ನಮಗೋಸ್ಕರ ಇಷ್ಟೆಲ್ಲ ಬ್ರಾಹ್ಮಣರು ಮಾಡ್ತಾ ಇದ್ದಾರೆ